ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜಪ್ಪ ಕುಲಕರ್ಣಿ, ಹಾವೇರಿ ಜಿಲ್ಲೆ. ಶ್ರಾವಣ ಮಾಸದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಶ್ರಾವಣ ಮಾಸ ಎಲ್ಲರಿಗೂ ಮಹತ್ವದ ಮಾಸವಾಗೈತಿ. ಈ ತಿಂಗಳದೊಳಗೆ ಸಾಲು ಸಾಲು ಹಬ್ಬಗಳು ಬರ್ತಾವೆ. ವರಮಹಾಲಕ್ಷ್ಮಿ ಹಬ್ಬ, ಮಂಗಳಗೌರಿ ಹಬ್ಬ, ರಕ್ಷಾಬಂಧನ, ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬ, ಹಿಂಗೆ ಸಾಲು ಸಾಲು ಹಬ್ಬಗಳು ಬರುವ ಮಾಸವೇ ಈ ಶ್ರಾವಣ ಮಾಸ ಆಗೈತ್ರಿ. ಈ ಶ್ರಾವಣ ಮಾಸದೊಳಗೆ ಶಿವನನ್ನು ಆರಾಧನೆ ಪೂಜೆ ಮಾಡುವ ಕಟ್ಟುನಿಟ್ಟಿನ ಕ್ರಮಗಳು ಹೆಚ್ಚಾಗಿರ್ತಾವ್ರಿ. ಮೊದಲೆಲ್ಲ 8 ಗಂಟೆ ಕೇಳೋದು, 10 ಗಂಟೆ ಕೇಳೋದು, ಎದ್ದು ಗುಟ್ಲೆ ಹಂಗೆ ಹಲ್ ತಿಕ್ಕೆಂದು ನಾಷ್ಟ ಮಾಡಿದ್ರೆ ಹಂಗೆ ಓಡಿ ಹೋಗಿದ್ವಿ, ಜಳಕ ಮಾಡ್ತಿರ್ಲಿಲ್ಲ. ಆದ್ರೆ ಈ ತಿಂಗಳದೊಳಗೆ ಮಾತ್ರ ಬೆಳಗ್ಗೆ ಜಲ್ದಿ ಹೇಳ್ಬೇಕು, ಜಳಕ ಮಾಡಬೇಕು, ಮಡಿ ಬಟ್ಟಿಂದ ಬಂದು ದೇವ್ರ ಮನೆಗೆ ಹೋಗಿ ಕೈ ಮುಗಿದು ಶಿವನಿಗೆ ಬಿಲ್ವ ಪತ್ರೆಯನ್ನು ಏರಿಸಿ ಭಕ್ತಿಯಿಂದ ಪೂಜೆ ಮಾಡಿ ವರ ಕೇಳುವ ಹಬ್ಬ ಈ ಶ್ರಾವಣ ಮಾಸ. ಯಾವಾಗ ಹೆಂಗಿರ್ತವಂತ ಗೊತ್ತಿಲ್ಲ, ಆದ್ರೆ ಈ ಶ್ರಾವಣ ಮಾಸದಾಗ ಮಾತ್ರ ಅಗದಿ ಕಟ್ಟುನಿಟ್ಟಿನ ಪಾಲನೆ ಮಾಡ್ತೇವೆ ರೀ, ಕ್ರಮಗಳನ್ನು ಪಾಲನೆ ಮಾಡ್ತೇವೆ. ಹೆಂಗಪ್ಪ ಅಂತಂದ್ರೆ ಈಗ ಬಾಕಿ ತಿಂಗಳದೊಳಗೆ ಮೊಟ್ಟೆ ತಿಂತೇವಿ, ಮಾಂಸಾಹಾರ ತಿಂತೇವಿ. ಆದರೆ ಈ ತಿಂಗಳದಾಗ ಹಂಗಲ್ರಿ, ಎಲ್ಲವನ್ನ ತ್ಯಜಿಸಿ ಬರೀ ಸಸ್ಯಾಹಾರ ಮಾತ್ರ ಸೇವನೆ ಮಾಡ್ತೀವಿ. ಯಾಕಂತಂದ್ರೆ ನಾವು ಶಿವನನ್ನು ಒಲಿಸಿಕೊಳ್ಳುವ ಪರಿನ ಈ ಶ್ರಾವಣ ಮಾಸ. ನಾವು ಶುದ್ಧವಾಗಿರಬೇಕು, ನಮ್ಮ ಮನ ಶುದ್ಧವಾಗಿರಬೇಕು ಅಂದಾಗ ಶಿವ ಒಲಿತಾನ. ಈ ಶಿವ ಲೋಕ ಕಲ್ಯಾಣಕ್ಕಾಗಿ ಸಮುದ್ರ ಮಂಥನದಾಗ ವಿಷವನ್ನು ಕುಡಿದು ಗಂಟಲೊಳಗೆ ಹಿಡ್ಕೊಂಡು ನೀಲಕಂಠ ಆಗಿದ್ದ ಈ ಶ್ರಾವಣ ಮಾಸದಾಗ. ನಮಗೋಸ್ಕರ ಆ ಶಿವನ ವಿಷ ಕುಡ್ದಾನಂತಂದಮೇಲೆ ಅಟ್ಲೀಸ್ಟ್ ಈ ತಿಂಗಳದಾಗ ನಾವು ಶುದ್ಧವಾಗಿ ಭಕ್ತಿಯಿಂದ ದೇವ್ರನ್ನ ಒಲಿಸಿಕೊಳ್ಳಾಕ ಪೂಜೆ ಮಾಡೋದ್ರಾಗ ಯಾವ ತಪ್ಪಿಲ್ಲ ಅಂಥೇಳಿ ನಾನು ಅನ್ಕೊತೀನಿ. ಈ ಶ್ರಾವಣ ಮಾಸದ ಬಗ್ಗೆ ಒಂದೆರಡು ಮಾತುಗಳನ್ನು ನನಗೆ ತಿಳಿದಷ್ಟು ನಾನು ಇಲ್ಲಿ ಹೇಳಲಿಕ್ಕೆ ಹೇಳಿದ್ದೇನೆ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿರಿ. ಈ ಸ್ಪರ್ಧೆಯನ್ನು ಏರ್ಪಡಿಸಿದ ಈ ಬಳಗಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ.